ಸಮೀಕರಣ ಎಂದರೆ ಸಮಾನತೆಯ ಚಿಹ್ನೆಯನ್ನು ಹೊಂದಿರುವ ಗಣಿತ ಹೇಳಿಕೆಯನ್ನು ಸಮೀಕರಣ ಎನ್ನುತ್ತೇವೆ. ಉದಾಹರಣೆಗೆ 8 ಸಮ 2 ಪ್ಲಸ್ 6 ಮೈನಸ್ 6 ಸಮ 5 ಮೈನಸ್ 11 ಎಕ್ಸ್ ಪ್ಲಸ್ 2 ಸಮ 5 ವೈ ಮೈನಸ್ ಎಕ್ಸ್ ಸಮ 8 ಎಕ್ಸ್ ಸ್ಕ್ವೇರ್ ಮೈನಸ್ ವೈ ಸಮ ಮೈನಸ್ 2. ಈ ಎಲ್ಲವೂ ಸಮೀಕರಣಗಳಾಗಿವೆ. ಎಕ್ಸ್ ವೈ ಎಂ ಎನ್ ಝಡ್ ಮುಂತಾದ ಚರಾಕ್ಷರಗಳನ್ನು ಅಥವಾ ಅವ್ಯಕ್ತಾಕ್ಷರಗಳನ್ನು ಹೊಂದಿರುವ ಸಮೀಕರಣಗಳಿಗೆ ಬೈಜಿಕ ಸಮೀಕರಣಗಳು ಅಂತ ಹೆಸರು. ಮೇಲಿನ ಉದಾಹರಣೆಗಳಲ್ಲಿ 8 ಸಮ 2 ಪ್ಲಸ್ 6 ಮೈನಸ್ 6 ಸಮ 5 ಮೈನಸ್ 11 ಇವುಗಳು ಕೇವಲ ಸಂಖ್ಯೆಗಳನ್ನು ಮಾತ್ರವೇ ಹೊಂದಿವೆ. ಎಕ್ಸ್ ಪ್ಲಸ್ 2 ಸಮ 5 ವೈ ಮೈನಸ್ ಎಕ್ಸ್ ಸಮ 8 ಎಕ್ಸ್ ಸ್ಕ್ವೇರ್ ಮೈನಸ್ ವೈ ಸಮ ಮೈನಸ್ 2 ಇವುಗಳು ಚರಾಕ್ಷರಗಳನ್ನು ಅಥವಾ ಅವ್ಯಕ್ತಾಕ್ಷರಗಳನ್ನು ಹೊಂದಿವೆ. ಆದ್ದರಿಂದ ಇವು ಬೈಜಿಕ ಸಮೀಕರಣಗಳಾಗಿವೆ. ನಮ್ಮ ಆಸಕ್ತಿಯ ಕ್ಷೇತ್ರವೇನಿದ್ದರೂ ಬೈಜಿಕ ಸಮೀಕರಣಗಳು ಮಾತ್ರ. ಈ ಸಮೀಕರಣವನ್ನು ಪರಿಗಣಿಸಿ. 2x ಮೈನಸ್ 3y ಸಮ 5y ಮೈನಸ್ 7x. ಇದರಲ್ಲಿ 3 ಭಾಗಗಳಿವೆ. ಸಮಾನತೆಯ ಚಿಹ್ನೆ, ಇನ್ನು ಸಮಚಿಹ್ನೆಯ ಎಡಭಾಗದಲ್ಲಿರುವ ಬೀಜೋಕ್ತಿ, ಸಂಕ್ಷಿಪ್ತವಾಗಿ LHS ಲೆಫ್ಟ್ ಹ್ಯಾಂಡ್ ಸೈಡ್ ಅಂತ ಸೂಚಿಸ್ತೇವೆ. ಅದೇ ರೀತಿ ಸಮಚಿಹ್ನೆಯ ಬಲಭಾಗದಲ್ಲಿರುವ ಬೀಜೋಕ್ತಿ, ಸಂಕ್ಷಿಪ್ತವಾಗಿ RHS ರೈಟ್ ಹ್ಯಾಂಡ್ ಸೈಡ್. ಸಮೀಕರಣವನ್ನು ಒಂದು ತಕ್ಕಡಿಯ ಜೊತೆಗೆ ಹೋಲಿಸಬಹುದು. ಒಂದು ವಸ್ತುವಿನ, ಉದಾಹರಣೆಗೆ ಬೆಲ್ಲ, ಇದರ ಸಮ ಪ್ರಮಾಣದ ಭಾಗಗಳನ್ನು 2 ತಟ್ಟೆಗಳಲ್ಲಿ ಇರಿಸಿದಾಗ ತಕ್ಕಡಿಯು ಸಮತೋಲ ಸ್ಥಿತಿಗೆ ಬರುತ್ತದೆ. ಈಗ 2 ತಟ್ಟೆಗಳಲ್ಲಿನ ತೂಕಗಳು ಸಮವಾಗಿವೆ ಎನ್ನುತ್ತೇವೆ. ತಕ್ಕಡಿಯ ಒಂದು ತಟ್ಟೆಯಿಂದ ಸ್ವಲ್ಪ ಬೆಲ್ಲವನ್ನು ತೆಗೆಯೋಣ. ತಕ್ಕಡಿಯು ಮತ್ತೆ ಸಮತೋಲ ಸ್ಥಿತಿಗೆ ಬರಬೇಕಾದರೆ ಮತ್ತೊಂದು ತಕ್ಕಡಿಯಿಂದಲೂ ಅಷ್ಟೇ ಪ್ರಮಾಣದ ಬೆಲ್ಲವನ್ನು ತೆಗೆಯಬೇಕಾಗುತ್ತದೆ. ಹೀಗೆ ಒಂದು ತಟ್ಟೆಗೆ ಸ್ವಲ್ಪ ಬೆಲ್ಲವನ್ನು ಸೇರಿಸಿದಾಗ ಸಮತೋಲ ಸ್ಥಿತಿಯನ್ನು ಪಡೆಯಲು ಎರಡನೆಯ ತಟ್ಟೆಗೂ ಅಷ್ಟೇ ಪ್ರಮಾಣದ ಬೆಲ್ಲವನ್ನು ಸೇರಿಸಬೇಕು. ಈ ಹೋಲಿಕೆ ಸಮೀಕರಣದ ಲಕ್ಷಣಗಳ ಬಗ್ಗೆ ನಮಗೆ ಸುಳಿವನ್ನು, ಸೂಚನೆಯನ್ನು ನೀಡುತ್ತದೆ. ಸಮೀಕರಣದ ಲಕ್ಷಣಗಳು: ಒಂದು ಸಮೀಕರಣದ ಎರಡೂ ಬದಿಗಳಿಗೆ ಒಂದೇ ಸಂಖ್ಯೆಯನ್ನು ಕೂಡಿದರೆ ಅಥವಾ ಎರಡೂ ಬದಿಗಳಿಂದ ಒಂದೇ ಸಂಖ್ಯೆಯನ್ನು ಕಳೆದರೆ ಸಮೀಕರಣವು ಸಮತೋಲ ಸ್ಥಿತಿಯಲ್ಲೇ ಇರುತ್ತದೆ. ಎ ಸಮ ಬಿ ಆದರೆ ಆಗ ಎ ಪ್ಲಸ್ ಸಿ ಸಮ ಬಿ ಪ್ಲಸ್ ಸಿ ಮತ್ತು ಎ ಮೈನಸ್ ಸಿ ಸಮ ಬಿ ಮೈನಸ್ ಸಿ. ಸಮೀಕರಣದ ಎರಡೂ ಬದಿಗಳಿಗೆ ಒಂದೇ ಸಂಖ್ಯೆಯಿಂದ ಗುಣಿಸಿದರೆ ಸಮೀಕರಣವು ಸಮತೋಲ ಸ್ಥಿತಿಯಲ್ಲೇ ಇರುತ್ತದೆ. ಎ ಸಮ ಬಿ ಆದರೆ ಆಗ ಎ ಇಂಟು ಸಿ ಸಮ ಬಿ ಇಂಟು ಸಿ ಮತ್ತು ಸಮೀಕರಣದ ಈ ಕೆಳಗಳಿಗೆ ಶೂನ್ಯವಲ್ಲದ ಒಂದೇ ಸಂಖ್ಯೆಯಿಂದ ಭಾಗಿಸಿದರೆ ಸಮೀಕರಣವು ಸಮತೋಲ ಸ್ಥಿತಿಯನ್ನು ಕಳೆದುಕೊಳ್ಳುವುದಿಲ್ಲ. ಎ ಸಮ ಬಿ ಆದರೆ ಆಗ ಎ ಭಾಗಿಸು ಸಿ ಸಮ ಬಿ ಭಾಗಿಸು ಸಿ. ಸಿ ಸಮವಲ್ಲ 0. ಇಲ್ಲೊಂದು ಪ್ರಶ್ನೆ: ಸಿಯು 0ಗೆ ಯಾಕೆ ಸಮವಲ್ಲ? ಶೂನ್ಯವಲ್ಲದ ಸಂಖ್ಯೆಯಿಂದಲೇ ಯಾಕೆ ಭಾಗಿಸಬೇಕು? ಗಣಿತದಲ್ಲಿ ಶೂನ್ಯದಿಂದ ಭಾಗಿಸುವುದು ನಿಷಿದ್ಧವಾದ ಕ್ರಿಯೆ. ಅದಕ್ಕೆ ಅರ್ಥವಿಲ್ಲ. ಇದು ಯಾಕೆ ಹೀಗೆ ಅನ್ನೋದನ್ನ ಸಂದರ್ಭ ಬಂದಾಗ ಮುಂದಿನ ವಿಡಿಯೋಗಳಲ್ಲಿ ಚರ್ಚಿಸೋಣ. ರೇಖಾತ್ಮಕ ಸಮೀಕರಣಗಳು ಅಂದರೆ ಒಂದು ಸಮೀಕರಣದಲ್ಲಿ ಚರಾಕ್ಷರದ ಗರಿಷ್ಠ ಘಾತವು 1 ಆದರೆ ಆ ಸಮೀಕರಣವನ್ನು ರೇಖಾತ್ಮಕ ಸಮೀಕರಣ ಎನ್ನುತ್ತೇವೆ. ಈ ಕೆಳಗಿನ ಸಮೀಕರಣದತ್ತ ನಿಮ್ಮ ಚಿತ್ತವನ್ನು ಹರಿಸಿ.
ಎಕ್ಸ್ ಸ್ಕ್ವೇರ್ ಮೈನಸ್ ಎಕ್ಸ್ ಸಮ 7, ವೈ ಮೈನಸ್ ಎಕ್ಸ್ ಸಮ 8, 3x ಮೈನಸ್ 4y ಪ್ಲಸ್ 5z ಸಮ 12, 5m ಕ್ಯೂಬ್ಡ್ ಮೈನಸ್ 2m ಸ್ಕ್ವೇರ್ ಸಮ 15, 3y ಮೈನಸ್ 4 ಸಮ 3 ಇಡೀ ಗುಣಿಸು 2y ಪ್ಲಸ್ 5, 3t ಪ್ಲಸ್ 5 ಇಡೀ ಗುಣಿಸು 2t ಮೈನಸ್ 3 ಸಮ 7, 3x ಮೈನಸ್ 4 ಸಮ 10. ಇವುಗಳಲ್ಲಿ ಯಾವುವು ರೇಖಾತ್ಮಕ ಸಮೀಕರಣಗಳಾಗಿವೆ? ಮೊದಲನೆಯ ಸಮೀಕರಣವನ್ನು ಪರಿಗಣಿಸಿ. ಇಲ್ಲಿ ಚರಾಕ್ಷರದ ಗರಿಷ್ಠ ಘಾತ 2, ಇದು ರೇಖಾತ್ಮಕ ಸಮೀಕರಣವಲ್ಲ. ಇದರಲ್ಲಿ 2 ಚರಾಕ್ಷರಗಳಿವೆ, ಗರಿಷ್ಠ ಘಾತ 1 ಆಗಿದೆ, ಆದ್ದರಿಂದ ಇದು ರೇಖಾತ್ಮಕ ಸಮೀಕರಣ. ಇದರಲ್ಲಿ 3 ಚರಾಕ್ಷರಗಳಿವೆ, ಚರಾಕ್ಷರದ ಗರಿಷ್ಠ ಘಾತ 1, ಆದ್ದರಿಂದ ಇದೂ ಕೂಡ ಒಂದು ರೇಖಾತ್ಮಕ ಸಮೀಕರಣ. ಇಲ್ಲಿ ಗರಿಷ್ಠ ಘಾತ 3, ಇದು ರೇಖಾತ್ಮಕ ಸಮೀಕರಣವಲ್ಲ. ಇಲ್ಲಿ 1 ಚರಾಕ್ಷರ y ಇದೆ, ಅದರ ಗರಿಷ್ಠ ಘಾತ 1 ಆಗಿದೆ. ಇಲ್ಲಿಯೂ ಕೂಡ ಚರಾಕ್ಷರ t ಯ ಗರಿಷ್ಠ ಘಾತ 1, ಇದರಲ್ಲಿ ಚರಾಕ್ಷರ x ನ ಗರಿಷ್ಠ ಘಾತ 1. ಇವೆಲ್ಲವೂ ರೇಖಾತ್ಮಕ ಸಮೀಕರಣಗಳಾಗಿವೆ. ಈಗ ಇವುಗಳಲ್ಲಿ ಯಾವ ರೇಖಾತ್ಮಕ ಸಮೀಕರಣಗಳು ಒಂದೇ ಚರಾಕ್ಷರವನ್ನು ಹೊಂದಿವೆ? ಈ ಸಮೀಕರಣವನ್ನು ಪರಿಗಣಿಸಿ. ಇದರಲ್ಲಿ 2 ಚರಾಕ್ಷರಗಳಿವೆ, ಇದರಲ್ಲಿ 3 ಚರಾಕ್ಷರಗಳಿವೆ, ಇದರಲ್ಲಿ ಒಂದೇ ಚರಾಕ್ಷರ y ಇದೆ, ಇಲ್ಲಿಯೂ ಕೂಡ ಚರಾಕ್ಷರ t ಮಾತ್ರವೇ ಇದೆ, ಇದರಲ್ಲಿಯೂ x ಅನ್ನುವ ಚರಾಕ್ಷರ ಮಾತ್ರವೇ ಇದೆ. ಒಂದೇ ಚರಾಕ್ಷರವನ್ನು ಹೊಂದಿರುವ ರೇಖಾತ್ಮಕ ಸಮೀಕರಣದ ಪರಿಹಾರ. x ಚರಾಕ್ಷರವಾಗಿರುವ ಈ ಕೆಳಗಿನ ಸಮೀಕರಣದತ್ತ ನಿಮ್ಮ ಗಮನವನ್ನು ಹರಿಸಿ. x ಪ್ಲಸ್ 2 ಸಮ 7. ಇಲ್ಲಿ ಒಂದು ಸಂಖ್ಯೆಗೆ 2 ಕೂಡಿದಾಗ 7 ಉತ್ತರ ಸಿಕ್ಕಿದೆ. x ನ ಯಾವ ಬೆಲೆಗೆ ಈ ಸಮೀಕರಣವು ನಿಜವಾಗಿದೆ? ತುಂಬಾ ಸುಲಭ. x ನ ಬೆಲೆ 5 ಆಗಿರಬೇಕು. x ನ ಬೇರೆ ಯಾವುದಾದರೂ ಬೆಲೆಗೆ ಈ ಸಮೀಕರಣ ತೃಪ್ತಿಗೊಳ್ಳುತ್ತದೆಯೇ? ಇಲ್ಲ. x ಗೆ ಕೇವಲ ಒಂದು ಬೆಲೆ ಮಾತ್ರವೇ ಇದೆ. x ನ ಒಂದು ಬೆಲೆಗೆ ಮಾತ್ರವೇ ಈ ಸಮೀಕರಣವು ತೃಪ್ತಿಗೊಳ್ಳುತ್ತದೆ. ಈ ಸಮೀಕರಣವು ನಿಜವಾಗಿದೆ. x ಸಮ 5 ಕೊಟ್ಟಿರುವ ಸಮೀಕರಣದ ಪರಿಹಾರ ಎನ್ನುತ್ತೇವೆ. ಒಂದು ರೇಖಾತ್ಮಕ ಸಮೀಕರಣದ ಪರಿಹಾರ ಅಂದರೆ ಆ ಸಮೀಕರಣವು ನಿಜವಾಗುವ ಅಥವಾ ತೃಪ್ತಿಗೊಳ್ಳುವ ಚರಾಕ್ಷರದ ಬೆಲೆಯಾಗಿದೆ. ಸಮೀಕರಣವನ್ನು ಬಿಡಿಸುವುದು ಅಂದರೆ ಅದರ ಪರಿಹಾರವನ್ನು ಕಂಡುಹಿಡಿಯುವುದು ಅಂತ ಅರ್ಥ. ಇಲ್ಲಿ ಇನ್ನೊಂದು ಉದಾಹರಣೆ ಇದೆ. 5x ಮೈನಸ್ 6 ಸಮ 2x ಮೈನಸ್ 4. ಈ ಸಮೀಕರಣದ ಪರಿಹಾರವನ್ನು ಊಹಿಸಲು ಸಾಧ್ಯವೇ? ತುಂಬ ಕಷ್ಟ. ಅಷ್ಟು ಸುಲಭವಾಗಿ x ನ ಬೆಲೆಯನ್ನು ಇಲ್ಲಿ ಕಂಡುಹಿಡಿಯುವುದು ಸಾಧ್ಯವಿಲ್ಲ. ಸಮೀಕರಣದ ಲಕ್ಷಣಗಳನ್ನು ಆಧರಿಸಿ ಕೆಲವೊಂದು ನಿಯಮಗಳನ್ನು ಅನ್ವಯಿಸಿ ಈ ಸಮೀಕರಣವನ್ನು ನಾವು ಬಿಡಿಸಬಹುದು. ಇಂತಹ ಸಮೀಕರಣಗಳನ್ನು ನಾವು ಬಿಡಿಸಬಹುದು. ಭಿನ್ನ ಭಿನ್ನ ಉದಾಹರಣೆಗಳ ಮೂಲಕ ಸಮೀಕರಣಗಳನ್ನು ಬಿಡಿಸುವುದು ಹೇಗೆ ಅನ್ನುವುದನ್ನು ಮುಂದಿನ ಪುಟಗಳಲ್ಲಿ ನೋಡೋಣ. ಉದಾಹರಣೆ 1. ಬಿಡಿಸಿ. x ಪ್ಲಸ್ 3 ಸಮ 7. ತುಂಬಾ ಸರಳವಾದ ಸಮೀಕರಣ. ಹಾಗೆಯೇ ಉತ್ತರವನ್ನು ಊಹಿಸಬಹುದು. 3 ಒಂದು ಸಂಖ್ಯೆಗೆ ಸೇರಿಸಿದಾಗ ಕೂಡಿಸಿದಾಗ 7 ಸಿಗಬೇಕಾದರೆ ಆ ಸಂಖ್ಯೆ ಅದು ಖಂಡಿತವಾಗಿ 4 ಆಗಿರಲೇಬೇಕು. ಈಗ ಸಮೀಕರಣದ ಲಕ್ಷಣಗಳನ್ನು ಉಪಯೋಗಿಸಿಕೊಂಡು x ನ ಬೆಲೆಯನ್ನು ಹೇಗೆ ಕಂಡುಹಿಡಿಯೋದು ಈಗ ನೋಡೋಣ. ಇಲ್ಲಿ ಈ ವಿಧಾನವನ್ನು ಸಮೀಕರಣ ಸಮತೂಗಿಸುವ ವಿಧಾನ ಅಂತ ಕರೀಬಹುದು, ಅಥವಾ ವ್ಯುತ್ಕ್ರಮ ಕ್ರಿಯೆಯ ವಿಧಾನ ಅಂತಲೂ ಕರೆಯಬಹುದು. ಕೊಟ್ಟಿರುವ ಸಮೀಕರಣವನ್ನು ಬರ್ಕೊಳ್ಳೋಣ. x ಪ್ಲಸ್ 3 ಸಮ 7. ಇಲ್ಲಿ ಎಡಭಾಗದಲ್ಲಿ ಸಮಚಿಹ್ನೆಯ ಎಡಭಾಗದಲ್ಲಿ x ಪ್ಲಸ್ 3 ಇದೆ. ನಮಗೆ x ನ ಬೆಲೆ ಬೇಕು. ಅಂದ್ರೆ ಈ ಸಮೀಕರಣ x ಸಮ ಅಂತ ಮಾರ್ಪಾಟ ಆಗಬೇಕು.
ಅದಕ್ಕೆ ಪ್ಲಸ್ 3 ಇಲ್ಲಿ ನಿವಾರಿಸಬೇಕು, ಹೋಗಲಾಡಿಸಬೇಕು. ಹೇಗೆ ಮಾಡಬಹುದು ಇದನ್ನ? ಪ್ಲಸ್ 3ರಿಂದ 3 ಕಳೆದ್ರೆ ಅಂದರೆ -3 ಕೂಡಿಸಿದ್ರೆ ಆಗ ಉತ್ತರ 0 ಆಗುತ್ತೆ. ಆದರೆ ಕೇವಲ ಒಂದು ಬದಿಯಲ್ಲಿ ಮಾತ್ರವೇ 3 ಕಳೆಯುವ ಹಾಗಿಲ್ಲ. ಯಾಕೆಂದ್ರೆ ಆಗ ಸಮೀಕರಣ ಸಮತೋಲ ಸ್ಥಿತಿಯನ್ನು ಕಳೆದುಕೊಳ್ಳುತ್ತದೆ. ಅದಕ್ಕೋಸ್ಕರ ಎರಡೂ ಬದಿಗಳಿಂದ 3 ಕಳೆಯಿರಿ. +3 -3 ಉತ್ತರ 0. ಅವುಗಳ ಬೈಜಿಕ ಮೊತ್ತ 0. ಈಗ ಉಳಿದದೇನು? x ಸಮ 7 -3. ಇಲ್ಲಿ ಒಂದು ಆಸಕ್ತಿದಾಯಕ ಅಂಶವನ್ನು ಗಮನಿಸಿ. ಕೊಟ್ಟಿರುವ ಸಮೀಕರಣ x + 3 = 7. ಇಲ್ಲಿ ನಮಗೆ ಸಿಕ್ಕಿದ್ದು x ಸಮ 7 -3. ಅಂದರೆ ಎಡಭಾಗದಲ್ಲಿರುವ +3 ಬಲಭಾಗಕ್ಕೆ ತಂದು ಅದರ ಚಿಹ್ನೆಯನ್ನು ಬದಲಾಯಿಸಿದ ಹಾಗೆ. x ಸಮ 4. ಇದನ್ನೇ ಇನ್ನೊಂದು ರೀತಿಯಲ್ಲಿ ಬಿಡಿಸುವುದಾದರೆ ಇದಕ್ಕೆ ಪದಾಂತರದ ವಿಧಾನ ಅಂತ ಹೆಸರು ಕೊಡಬಹುದು. x + 3 = 7. ಇಲ್ಲಿ +3 ಬಲಬದಿಗೆ ತಂದು ಅದರ ಚಿಹ್ನೆಯನ್ನ ಬದಲಾಯಿಸುವ. ಈಗ ಮೊದಲನೆಯ ಕ್ರಮದಲ್ಲೂ ಇದೇ ಉತ್ತರ ಸಿಕ್ಕಿತ್ತು ನಮಗೆ. x ಸಮ 7 -3. ಇಲ್ಲಿಯೂ x ಸಮ 7 -3. ಹೀಗೆ ಒಂದು ಬದಿಯಿಂದ ಇನ್ನೊಂದು ಬದಿಗೆ ಪದವನ್ನ ತೆಗೆದುಕೊಂಡು ಹೋಗಿ ಅದರ ಚಿಹ್ನೆಯನ್ನ ಬದಲಾಯಿಸು. ಇದಕ್ಕೆ ಪದಾಂತರಗೊಳಿಸುವುದು ಅಂತ ಹೆಸರು. ಪದಾಂತರಗೊಳಿಸುವಾಗ ಸಂಕಲನ ವ್ಯವಕಲನವಾಗುತ್ತೆ, ವ್ಯವಕಲನ ಸಂಕಲನವಾಗುತ್ತೆ, ಗುಣಾಕಾರ ಭಾಗಾಕಾರವಾಗಿ, ಭಾಗಾಕಾರ ಗುಣಾಕಾರವಾಗಿ ಮಾರ್ಪಾಟಾಗತ್ತೆ. ನಿಜವಾಗಿ ಈ ಎರಡೂ ವಿಧಾನಗಳು ಒಂದೇ. ಎರಡನೇ ವಿಧಾನದ ಅನುಕೂಲತೆ ಏನು ಅಂದರೆ ಇಲ್ಲಿ ಹಂತಗಳು ಕಡಿಮೆ ಮತ್ತು ಇದು ಸುಲಭ. ಈಗ ಇಲ್ಲಿಯೂ ಕೂಡ x ಸಮ 4. ಇದೇ ಉತ್ತರ ಸಿಕ್ಕಿದೆ. ನಮಗೆ ಸಿಕ್ಕ ಉತ್ತರ ಸರಿಯಾಗಿದೆಯೇ ಅಂತ ತಾಳೆ ನೋಡುವುದು ಹೇಗೆ? ಹೀಗೆ ಕೊಟ್ಟಿರುವ ಸಮೀಕರಣದ ಎಡಭಾಗದಿಂದ ಶುರು ಮಾಡಿ. ಎಡಭಾಗ x + 3. x ಇದ್ದಲ್ಲಿ 4 ಹಾಕಿ. 4 + 3 = 7. ನಮ್ಮ ಸಮೀಕರಣದ ಬಲಭಾಗದಲ್ಲಿ ಇದೇ ಸಂಖ್ಯೆ ಇದೆ. ಎಡಭಾಗದಿಂದ ಆರಂಭಿಸಿ ಬಲಭಾಗವನ್ನ ನಾವು ಪಡೆದಿದ್ದೇವೆ. ನಮ್ಮ ಉತ್ತರ ಸರಿಯಾಗಿದೆ. ಉದಾಹರಣೆ 2. y - 2 = 4. ಈಗ ಮೊದಲನೆಯ ವಿಧಾನದಲ್ಲಿ ಸಮೀಕರಣ ಸಮತೂಗಿಸುವ ವಿಧಾನದಲ್ಲಿ ಈ ಸಮೀಕರಣವನ್ನು ಬಿಡಿಸುವುದಾದರೆ y - 2 = 4. ಇಲ್ಲಿ -2 ಹೋಗಲಾಡಿಸಬೇಕು. ಕೇವಲ y ಮಾತ್ರವೇ ಎಡಭಾಗದಲ್ಲಿ ಉಳಿಯಬೇಕು. ಅದಕ್ಕೆ ಕಳೆಯುವುದರ ವಿರುದ್ಧ ಕ್ರಿಯೆ ಕೂಡಿಸೋಣ. ವ್ಯವಕಲನದ ವಿರುದ್ಧ ಕ್ರಿಯೆ ಸಂಕಲನ. 2 ಎರಡೂ ಬದಿಗಳಿಗೆ ಕೂಡಿಸಿ. -2 + 2 ಅವೆರಡರ ಬೈಜಿಕ ಮೊತ್ತ 0. ಈಗ y = 4 + 2 ಅಂತ ಆಯ್ತು. ಅಂದ್ರೆ ಕೊಟ್ಟಿರುವ ಸಮೀಕರಣದ ಎಡಬದಿಯಲ್ಲಿದ್ದ -2 ಬಲಬದಿಗೆ ತಂದು +2 ಮಾಡಿದ ಹಾಗೆ. ಇದನ್ನೇ ನಾವು ಎರಡನೆಯ ವಿಧಾನದಲ್ಲಿ ಪದಾಂತರಗೊಳಿಸುವ ವಿಧಾನದಲ್ಲಿ ಅನುಸರಿಸೋ. y = 4 + 2 ಅಂದರೆ 6. ಪದಾಂತರಗೊಳಿಸುವ ವಿಧಾನದಲ್ಲಿ y - 2 = 4. -2 ಬಲಬದಿಗೆ ತಂದು ಅದರ ಚಿಹ್ನೆಯನ್ನ ಬದಲಾಯಿಸಿ. ಇವೆರಡು ಒಂದೇ. ಮೊದಲನೆಯ ವಿಧಾನದಲ್ಲೂ ನಮಗೆ ಇದೇ ಉತ್ತರ ಸಿಕ್ಕಿತ್ತು. y = 4 + 2. ಇಲ್ಲಿಯೂ ಅದೇ ಉತ್ತರ ಸಿಕ್ಕಿದೆ. y = 6. ತಾಳೆ ನೋಡೋಣ. ಎಡಭಾಗದ ಮತ್ತು ಬಲಭಾಗಗಳು ಸಮ ಅಂತ ತೋರಿಸಬೇಕು. ಎಡಭಾಗ ಸಮ y - 2. y ಇದ್ದಲ್ಲಿ 6 ಹಾಕಿ. y = 6 - 2. y = 4. ಇದೇ ಕೊಟ್ಟಿರುವ ಸಮೀಕರಣದ ಬಲಭಾಗ. ಕೊಟ್ಟಿರುವ ಸಮೀಕರಣದ ಬಲಭಾಗದಲ್ಲಿ 4 ಇದೆ. ಎಡಭಾಗ ಬಲಭಾಗಕ್ಕೆ ಸಮ ಅಂತ ತೋರಿಸಿದ್ದೇವೆ. ಈಗ ಮುಂದುವರಿಸುವ ಮುನ್ನ ನೀವಿನ್ನೂ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲವಾದರೆ ದಯವಿಟ್ಟು ಈಗ ಮಾಡಿ. ಹಾಗೆಯೇ
ಹೊಸ ವಿಡಿಯೋಗಳ ನೋಟಿಫಿಕೇಶನ್ ಪಡೆಯುವುದಕ್ಕಾಗಿ ಬೆಲ್ ಐಕಾನ್ ಅನ್ನು ಒತ್ತಿ ನನ್ನ ವಿಡಿಯೋಗಳನ್ನು ಲೈಕ್ ಮಾಡಿ ಹಾಗೂ ನಿಮ್ಮ ಸ್ನೇಹಿತರ ಜೊತೆಗೆ ಹಂಚಿಕೊಳ್ಳಿ. ಮಾಡ್ತೀರಲ್ಲ? ಈಗ ಮುಂದಿನ ಉದಾಹರಣೆಗೆ ಹೋಗೋಣ. ಬಿಡಿಸಿ 2 + m = -5. ಮೊದಲನೆಯ ವಿಧಾನ, ಸಮೀಕರಣ ಸಮತೂಗಿಸುವ ವಿಧಾನದಲ್ಲಿ ಈ ಸಮೀಕರಣವನ್ನು ಬಿಡಿಸುವುದಾದರೆ 2 + m = -5. ನಮಗೆ ಎಡಬದಿಯಲ್ಲಿ m ಮಾತ್ರವೇ ಬೇಕು. 2 ಇಲ್ಲಿಂದ ಹೋಗಲಾಡಿಸಬೇಕು. ಅದಕ್ಕೆ 2 ಎರಡೂ ಬದಿಗಳಿಂದ ಕಳೆಯಿರಿ. -2 -2 +2 -2 ಹೊಡೆದೋಯ್ತು. m -5 -2 m -7. ಪದಾಂತರಗೊಳಿಸುವ ವಿಧಾನದಲ್ಲಿ ಈ ಸಮೀಕರಣವನ್ನು ಬಿಡಿಸಿದರೆ 2 + m = -5 +2 ಬಲಬದಿಗೆ ತರೋಣ, -2 ಆಯ್ತು. m -5 -2 ಎರಡೂ ವಿಧಾನಗಳಲ್ಲೂ ಒಂದೇ ಇದೆ. ಆದ್ದರಿಂದ ಈ ಎರಡೂ ವಿಧಾನಗಳು ಒಂದೇ. m -7. ತಾಳೆ ನೋಡೋಣ. ಎಡಬದಿಯಿಂದ ಶುರು ಮಾಡಿ. 2 + m = 2 + 7 -7. 2 - 7 ಇವುಗಳ ಬೈಜಿಕ ಮೊತ್ತ -5. ಕೊಟ್ಟಿರುವ ಸಮೀಕರಣದ ಬಲಭಾಗ -5 ಆಗಿದೆ. ಸಮ ಬಲಬದಿ, ಎಡಬದಿಯು ಬಲಬದಿಗೆ ಸಮ ಅಂತ ತೋರಿಸಿದ್ದೇವೆ. ಉದಾಹರಣೆ 4. ಬಿಡಿಸಿ 3x = 21. ಸಮೀಕರಣ ಸಮತೂಗಿಸುವ ವಿಧಾನದಲ್ಲಿ 3x = 21. 3x ಅಂತ ನಾವು ಬರೆಯುವಾಗ ಅದರ ಅರ್ಥ 3 × x, ಗುಣಾಕಾರದ ವ್ಯುತ್ಕ್ರಮ ಕ್ರಿಯೆ ಭಾಗಾಕಾರ. 3 ಹೋಗಲಾಡಿಸಲಿಕ್ಕೋಸ್ಕರ ಎರಡೂ ಬದಿಗಳಿಗೆ 3ರಿಂದ ಭಾಗಿಸಿ. 3 × 3 7 x = 7. ಇದನ್ನು ಪದಾಂತರಗೊಳಿಸುವ ವಿಧಾನದಲ್ಲಿ ಬಿಡಿಸುವುದಾದರೆ 3x = 21. 3x ಅಂದರೆ 3 × x = 21. 3 ಬಲಬದಿಗೆ ತರೋಣ, ಆಗ ಅದು 21 ಭಾಗಿಸುತ್ತೆ. ಈ ರೀತಿ 3 × 7 x = 7. ತಾಳೆ ನೋಡುವುದಾದರೆ ಎಡಭಾಗದಿಂದ ಶುರು ಮಾಡಿ. 3x = 3 × 7 = 21. ಇದೇ ಕೊಟ್ಟಿರುವ ಸಮೀಕರಣದ ಬಲಭಾಗ. ಮುಂದಿನ ಉದಾಹರಣೆ, ಬಿಡಿಸಿ y/6 = 5. ಮೊದಲನೆಯ ವಿಧಾನದಲ್ಲಿ y/6 = 5. ಇಲ್ಲಿ 6 y ಅನ್ನು ಭಾಗಿಸ್ತಾ ಇದೆ. 6 ಇಲ್ಲಿಂದ ಹೋಗಲಾಡಿಸಬೇಕಾದ್ರೆ 6ರಿಂದ ಗುಣಿಸಬೇಕು. ಗುಣಾಕಾರದ ಭಾಗಾಕಾರದ ವ್ಯುತ್ಕ್ರಮ ಕ್ರಿಯೆ ಗುಣಾಕಾರ. ಎರಡೂ ಬದಿಗಳಿಗೆ 6ರಿಂದ ಗುಣಿಸಿ. 6 × 6 y = 30. ಇದನ್ನೇ ಪದಾಂತರಗೊಳಿಸುವ ಕ್ರಮದಲ್ಲಿ ಬಿಡಿಸುವುದಾದರೆ y/6 = 5. 6 ಬಲಬದಿಗೆ ತನ್ನಿ, ಅದು 5 ಗುಣಿಸುತ್ತದೆ. y = 30. ವೇಗವಾಗಿ ತಾಳೆ ನೋಡೋಣ. ಎಡಬದಿ y/6, y ಇದ್ದಲ್ಲಿ 30 ಆದೇಶಿಸಿ. 6 × 6 ಆದ್ದರಿಂದ 5. ಇದೇ ಕೊಟ್ಟಿರುವ ಸಮೀಕರಣದ ಬಲಭಾಗ. ಈಗ ಮುಂದಿನ ಉದಾಹರಣೆ, 6ನೆಯ ಉದಾಹರಣೆ. n ನ ಬೆಲೆಯನ್ನು ಕಂಡುಹಿಡಿಯಿರಿ. 3 - n = -5. ಈಗ ಸಮೀಕರಣವನ್ನು ಸಮತೂಗಿಸುವ ವಿಧಾನದಲ್ಲಿ ಈ ಸಮೀಕರಣವನ್ನು ಬಿಡಿಸೋಣ. 3 - n = -5. ನಮಗೆ ಎಡಭಾಗದಲ್ಲಿ 3 ಇದೆ, ಅದನ್ನು ತೆಗಿಬೇಕು. ಅದಕ್ಕೆ ಎರಡೂ ಬದಿಗಳಿಂದ 3 ಕಳೆಯಿರಿ. 3 - 3 ಅಂದರೆ ಬೈಜಿಕ ಮೊತ್ತ 0 ಆಯಿತು.
ಮೈನಸ್ ಎನ್ ಸಮ -5 -3 ಅಂದರೆ -8. ಆದರೆ ನಮಗೆ ಎನ್ನ ಜೊತೆಯಲ್ಲಿರುವ ಋಣ ಚಿಹ್ನೆಯನ್ನ ತೆಗೆದು ಅದನ್ನು ಧನಾತ್ಮಕವಾಗಿಸಬೇಕು. ಅದಕ್ಕೆ ಎರಡೂ ಬದಿಗಳಿಗೆ -1ರಿಂದ ಗುಣಿಸಿ. ಮೈನಸ್ ಇಂಟು ಮೈನಸ್ ಅಂದರೆ ಪ್ಲಸ್, ಪ್ಲಸ್ ಎನ್ ಸಮ +8, ಎನ್ ಸಮ 8. ಅಥವಾ ಸಮೀಕರಣ ಸಮತೂಗಿಸುವ ವಿಧಾನದಲ್ಲೇ ಇದನ್ನ ಇನ್ನೊಂದು ರೀತಿಯಲ್ಲಿ ಬಿಡಿಸಬಹುದು. 3 - ಎನ್ ಸಮ -5. ನಾವಿಲ್ಲಿ ಎಡಬದಿಯ -n ಅನ್ನ ಹೋಗಲಾಡಿಸೋಣ. ಅದಕ್ಕೆ ಎರಡೂ ಬದಿಗಳಿಗೆ n ಅನ್ನ ಕೂಡಿಸಿ. -n ಪ್ಲಸ್ n ಹೊಡೆದೋಯ್ತು. 3 ಸಮ -5 ಪ್ಲಸ್ n. ಈ ವಿಧಾನದ ಅನುಕೂಲತೆ ಏನಂದ್ರೆ ಎನ್ಗೆ ಇಲ್ಲಿ ಋಣ ಚಿಹ್ನೆ ಇಲ್ಲ. ಎನ್ನ ಋಣ ಚಿಹ್ನೆ ಹೋಗಿ ಅದು ಧನಾತ್ಮಕವಾಗಿದೆ +n. ಆದರೆ ಅದು ಬಲಬದಿಯಲ್ಲಿದೆ. ಈಗ ಬಲಬದಿಯಲ್ಲಿರುವ -5 ಹೋಗಲಾಡಿಸಿದರೆ 5 ಕೂಡಿಸಿ ಎರಡೂ ಬದಿಗಳಿಗೆ. 3 + 5 ಅಂದರೆ 8, -5 + 5 ಹೊಡೆದೋಯ್ತು. ಅವುಗಳ ಬೈಜಿಕ ಮೊತ್ತ 0. 8 ಸಮ n. ಆದರೆ ನಮಗೆ n ಎಡಭಾಗದಲ್ಲಿ ಬೇಕು. ಇವುಗಳ ಬದಿಗಳನ್ನು ಬದಲಾಯಿಸಿ. n ಅನ್ನ ಎಡಬದಿಗೆ, 8 ಬಲಬದಿಗೆ, ಹೀಗೆ ತಾನೆ. ಇಲ್ಲಿ ಚಿಹ್ನೆಯನ್ನು ನಾವು ಬದಲಾಯಿಸ್ತಾ ಇಲ್ಲ. a ಸಮ b ಆದರೆ b ಸಮ a, ಈ ತತ್ವವನ್ನು ಇಲ್ಲಿ ಅನ್ವಯಿಸ್ತಾ ಇದ್ದೇವೆ. 8 ಸಮ n ಆದರೆ n ಸಮ 8. ಇದನ್ನು ಪದಾಂತರಗೊಳಿಸುವ ವಿಧಾನದಲ್ಲಿ ಬಿಡಿಸುವುದಾದರೆ 3 - n ಸಮ -5. 3 ಬಲಬದಿಗೆ ತನ್ನಿ. ಅದು ಚಿಹ್ನೆಯನ್ನ ಬದಲಾಯಿಸಿಕೊಳ್ಳುತ್ತೆ. ಹೀಗೆ -n ಸಮ -8. ಎರಡೂ ಬದಿಗಳಿಗೆ -1ರಿಂದ ಗುಣಿಸಿ n ಅನ್ನು ಧನಾತ್ಮಕವಾಗಿಸುವ ಉದ್ದೇಶಕ್ಕೆ. +n ಸಮ +8, n ಸಮ 8. ಅಥವಾ ಹೀಗೂ ಈ ಸಮೀಕರಣವನ್ನು ಬಿಡಿಸಬಹುದು. 3 - n ಸಮ -5. -n ಅನ್ನ ಬಲಬದಿಗೆ ತನ್ನಿ, -5 ಎಡಬದಿಗೆ ತನ್ನಿ. ಹೀಗೆ ಈಗ ಅವುಗಳು ಚಿಹ್ನೆಗಳನ್ನು ಬದಲಾಯಿಸಿಕೊಳ್ಳುತ್ತವೆ. ಹೀಗೆ 3 + 5 ಸಮ +n, 8 ಸಮ n. ಬದಿಗಳನ್ನು ಬದಲಾಯಿಸಿ. n ಸಮ 8. ತಾಳೆ ನೋಡುವುದು ಬಹಳ ಸುಲಭ. ಎಡಭಾಗದಿಂದ ಶುರು ಮಾಡಿ. 3 - n, 3 - n ಇದ್ದಲ್ಲಿ 8 ಇಡಿ. 3 - 8 ಅಂದರೆ -5. ಇದೇ ಕೊಟ್ಟಿರುವ ಸಮೀಕರಣದ ಬಲಭಾಗ. ಇಲ್ಲಿಂದ ಮುಂದಿನ ಉದಾಹರಣೆಗಳಲ್ಲಿ ಕೇವಲ ಪದಾಂತರಗೊಳಿಸುವ ವಿಧಾನವನ್ನು ಮಾತ್ರವೇ ಬಳಸೋಣ. ಉದಾಹರಣೆ 7 ಬಿಡಿಸಿ. 3x + 2 ಸಮ x - 4. 3x + 2 ಸಮ x - 4 ಕೊಟ್ಟಿರುವ ಸಮೀಕರಣವನ್ನು ಬರ್ಕೊಳ್ಳೋಣ. ಈಗ ಇಲ್ಲಿ ಎರಡೂ ಬದಿಗಳಲ್ಲಿ ಚರಾಕ್ಷರಗಳನ್ನು ಹೊಂದಿರುವ ಪದಗಳಿವೆ. ಎಡಬದಿಯಲ್ಲಿ 3x ಇದೆ, ಬಲಬದಿಯಲ್ಲಿ x ಇದೆ. ಹಾಗೆಯೇ ಸ್ಥಿರಾಂಕಗಳು ಕೂಡ ಎರಡೂ ಬದಿಯಲ್ಲಿವೆ. 3xಗೆ x ಸಜಾತೀಯ ಪದ, 2ಕ್ಕೆ -4 ಸಜಾತೀಯ ಪದ. ಈ ಸಜಾತೀಯ ಪದಗಳು ಒಂದೇ ಬದಿಯಲ್ಲಿ ಬರುವ ಹಾಗೆ ಅಣಿಗೊಳಿಸೋಣ. x ಅನ್ನ ಎಡಬದಿಗೆ ತನ್ನಿ, +2 ಬಲಬದಿಗೆ ತನ್ನಿ. ಇಲ್ಲಿ ಬರೀ x ಅಂದರೆ +1x. ಈಗ ಅವುಗಳ ಚಿಹ್ನೆಗಳನ್ನು ಬದಲಾಯಿಸಬೇಕು. 3x - 1x ಸಮ -2 - 4. 3x - 1x ಅಂದರೆ 2x ಸಮ -2 - 4. ಎರಡೂ ಪದಗಳ ಚಿಹ್ನೆಗಳು ಒಂದೇ ಇವೆ. ಅವೆರಡನ್ನು ಕೂಡಿಸಿ ಅದೇ ಚಿಹ್ನೆಯನ್ನು ಇಡಿ. -6. 2x ಅಂದರೆ 2 × x. 2 ಬಲಬದಿಗೆ ತನ್ನಿ. -6 ಅದು ಭಾಗಿಸುತ್ತೆ. 2 × 1 = 2 × 3. x ಸಮ -3. ತಾಳೆ ನೋಡೋದು. ಇಲ್ಲಿ ಚರಾಕ್ಷರವನ್ನು ಹೊಂದಿರುವ ಪದಗಳು ಎರಡೂ ಬದಿಗಳಲ್ಲಿ ಇರುವುದರಿಂದ
ಎಡಭಾಗ ಸಮ ಬಲಭಾಗ ಅಂತ ತೋರಿಸೋದು ಕಷ್ಟ. ಅದರ ಬದಲಿಗೆ ಎಡಭಾಗದ ಬೆಲೆಯನ್ನು ಕಂಡುಹಿಡಿಯಿರಿ, ಬಲಭಾಗದ ಬೆಲೆಯನ್ನು ಪ್ರತ್ಯೇಕವಾಗಿ ಕಂಡುಹಿಡಿಯಿರಿ, ಆಮೇಲೆ ಎಡಬದಿ ಸಮ ಬಲಬದಿ ಅಂತ ತೋರಿಸಿ. ಈಗ LHS ಅಥವಾ ಎಡಭಾಗ 3x ಪ್ಲಸ್ 2 x ಇದ್ದಲ್ಲಿ -3 ಹಾಕಿ. ಹೀಗೆ 3 ಇಂಟು -3 ಅಂದರೆ -9 ಪ್ಲಸ್ 2 ಸಮ -7. ಅದೇ ರೀತಿ ಬಲಬದಿಯನ್ನ ಕಂಡುಹಿಡಿ. ಬಲಬದಿಯ ಬೆಲೆ ಎಷ್ಟು ಅಂತ ಎಕ್ಸ್ಗೆ -3 ಹಾಕಿ ಕಂಡುಹಿಡಿ. ಎಕ್ಸ್ ಇದ್ದಲ್ಲಿ -3 -3 -4 ಎರಡರ ಚಿಹ್ನೆಯು ಒಂದೇ, ಎರಡನ್ನು ಕೂಡಿಸಿ ಅದೇ ಚಿಹ್ನೆಯನ್ನು ಇಡಿ. ಎರಡರಲ್ಲೂ ಕೂಡ ನಮಗೆ -7 ಅನ್ನುವ ಉತ್ತರ ಬಂದಿದೆ. ಎಡಭಾಗದ ಬೆಲೆ -7, ಬಲಭಾಗದ ಬೆಲೆಯೂ -7. ಆದ್ದರಿಂದ ಎಡಭಾಗ ಸಮ ಬಲಭಾಗ, LHS ಸಮ RHS. ಮುಂದಿನ ಉದಾಹರಣೆ 8. ಬಿಡಿಸಿ 5x ಪ್ಲಸ್ 5 ಸಮ 8x ಮೈನಸ್ 8. 5x ಪ್ಲಸ್ 5 ಸಮ 8x ಮೈನಸ್ 8 ಸಜಾತಿಯ ಪದಗಳನ್ನು ಒಂದೇ ಬದಿಗೆ ತಂದೆ. 8x ಅನ್ನ ಎಡಬದಿಗೆ ಪ್ಲಸ್ 5 ಅನ್ನ ಬಲಬದಿಗೆ. ಈಗ ಅವುಗಳು ಚಿಹ್ನೆಗಳನ್ನು ಬದಲಾಯಿಸಿಕೊಳ್ಳುತ್ತವೆ. ಹೀಗೆ 5x ಮೈನಸ್ 8x ಅಂದರೆ -3x, -5 -8 ಅಂದರೆ -13. ಈಗ 3x ಅನ್ನ ಧನಾತ್ಮಕವಾಗಿಸಲಿಕ್ಕೋಸ್ಕರ ಎರಡೂ ಬದಿಗಳಿಗೆ -1ರಿಂದ ಗುಣಿಸಿ. ಪ್ಲಸ್ 3x ಸಮ ಪ್ಲಸ್ 13. 3 ಇಂಟು x ಸಮ 13, x ಸಮ 13/3. ಇದನ್ನ ಇನ್ನೂ ಸುಲಭ ರೂಪಕ್ಕೆ ತರೋದಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ಉತ್ತರ x ಸಮ 13/3. ಅಥವಾ ಈ ಸಮೀಕರಣವನ್ನು ಹೀಗೂ ಬಿಡಿಸಬಹುದು. 5x ಪ್ಲಸ್ 5 ಸಮ 8x ಮೈನಸ್ 8. ಇಲ್ಲಿ 5x ಅನ್ನ ಬಲಬದಿಗೆ ಹಾಗೂ -8 ಅನ್ನ ಎಡಬದಿಗೆ ತರೋಣ. ಹೀಗೆ ಈಗ ಸ್ಥಿರಾಂಕಗಳು ಎಡಬದಿಯಲ್ಲಿ, ಚರಾಕ್ಷರವನ್ನು ಹೊಂದಿರುವ ಪದಗಳು ಬಲಬದಿಯಲ್ಲಿ ಅಣಿಗೊಂಡಿವೆ. ಈಗ 13 ಸಮ 8x ಮೈನಸ್ 5x ಅಂದರೆ 3x. ಈ ವಿಧಾನದ ಅನುಕೂಲತೆ ಅಂದರೆ ಇಲ್ಲಿ 3x ನ ಚಿಹ್ನೆ ಧನಾತ್ಮಕವಾಗಿದೆ, ಆದರೆ 3x ಬಲಬದಿಯಲ್ಲಿದೆ. ಈಗ ಬದಿಗಳನ್ನು ಬದಲಾಯಿಸಿ. 3x ಸಮ 13, 3 ಇಂಟು x ಸಮ 13, x ಸಮ 13/3. ತಾಳೆ ನೋಡೋಣ. ಇಲ್ಲಿಯೂ ಕೂಡ LHS ಮತ್ತು RHS ಎಡಬದಿ ಮತ್ತು ಬಲಬದಿಗಳನ್ನು ಪ್ರತ್ಯೇಕವಾಗಿ ಕಂಡುಹಿಡಿಯಬೇಕು. ಅವುಗಳ ಬೆಲೆಗಳನ್ನು ಪ್ರತ್ಯೇಕವಾಗಿ ಕಂಡುಹಿಡಿಯಬೇಕು. 5 ಇಂಟು 13/3 ಪ್ಲಸ್ 5 ಸಮ 5 ಅಂದರೆ 5/1 ಇಂಟು 13/3 ಪ್ಲಸ್ 5 ಸಮ 65/3 ಪ್ಲಸ್ 5/1. ಅಲ್ಲಿ ಸಮಛೇದವನ್ನು ಮಾಡಬೇಕು. ಸಮಛೇದ 3. 65/3 ಪ್ಲಸ್ 15/3 ಅಂದರೆ 65 ಪ್ಲಸ್ 15 ಇಡೀ ಭಾಗಿಸು 3 80/3. ಈಗ ಬಲಬದಿಯನ್ನ ಲೆಕ್ಕ ಹಾಕೋಣ. ಬಲಬದಿಯ ಬೆಲೆಯನ್ನ ಕಂಡು ಹಿಡಿಯೋಣ. ಹಿಂದಿನ ರೀತಿಯಲ್ಲೇ ಇಲ್ಲಿ ಸಮಛೇದ 3, 104/3 ಮೈನಸ್ 24/3 ಅಂದರೆ 80/3. ಎರಡೂ ಬದಿಗಳ ಬೆಲೆ ಒಂದೇ ಆಗಿದೆ. ಆದ್ದರಿಂದ LHS ಸಮ RHS. ಉದಾಹರಣೆ 9. ಟಿಯ ಬೆಲೆಯನ್ನು ಕಂಡುಹಿಡಿ. 2t/3 ಸಮ 5/2. ಇದೊಂದು ವಿಶೇಷವಾದಂತಹ ಸಮೀಕರಣ. ಇಲ್ಲಿ ಎಡಬದಿಯಲ್ಲೊಂದು ಭಿನ್ನರಾಶಿಯ ರೂಪದಲ್ಲಿರುವ ವಿಜುಕ್ತಿ ಇದೆ, ಬಲಬದಿಯಲ್ಲೊಂದು ಭಿನ್ನರಾಶಿ. ಇಂತಹ ಉದಾಹರಣೆಗಳನ್ನು, ಇಂತಹ ಸಮೀಕರಣಗಳನ್ನು ಬಹಳ ಸುಲಭವಾಗಿ ಬಿಡಿಸಬಹುದು ಓರೆ ಗುಣಾಕಾರದಿಂದ. ಎಡಭಾಗದ ಛೇದದಲ್ಲಿರುವ 3 ಬಲಬದಿಗೆ ತಂದು ಗುಣಿಸಿ, ಬಲಭಾಗದ ಛೇದದಲ್ಲಿರುವ 2 ಎಡಭಾಗಕ್ಕೆ ತಂದು ಗುಣಿಸಿ. ಹೀಗೆ 2t ಇಂಟು 2 ಸಮ 5 ಇಂಟು 3
4t ಸಮ 15, 4 ಇಂಟು t ಸಮ 15, t ಸಮ 15/4. ತಾಳೆ ನೋಡೋಣ. ಈ ಹಂತಗಳನ್ನು ಸ್ವಲ್ಪ ಶೀಘ್ರವಾಗಿ ತೋರಿಸ್ತಾ ಇದ್ದೇನೆ. 2t/3, 2 ಇಂಟು 15/4/3, 2 2 15/2 ಇಡೀ ಭಾಗಿಸು 3/1, 15/2 ಇಂಟು ಭಿನ್ನರಾಶಿಗಳನ್ನು ಭಾಗಿಸುವ ಕ್ರಮ ನಿಮಗೆ ಗೊತ್ತಿದೆ. ಯಾವ ಭಿನ್ನರಾಶಿಯಿಂದ ಭಾಗಿಸ್ತೇವೋ ಅದರ ವ್ಯುತ್ಕ್ರಮದಿಂದ ಗುಣಿಸಬೇಕು. 3 1 3 5/2 ಇದೇ ಬಲಬದಿಯಲ್ಲಿ ಕೊಟ್ಟಿರುವ ಸಮೀಕರಣದಲ್ಲಿದೆ. ಸಮ RHS. ಉದಾಹರಣೆ 10. ಬಿಡಿಸಿ x/3 ಪ್ಲಸ್ 5/2 ಸಮ -3/2. ಕೊಟ್ಟಿರುವ ಸಮೀಕರಣವನ್ನು ಬರ್ಕೊಳ್ಳೋಣ. ಹೀಗೆ ಈಗ ಎಡಭಾಗದಲ್ಲಿ ಪ್ಲಸ್ 5/2 ಇದೆ. ಇದನ್ನ ಬಲಬದಿಗೆ ತನ್ನಿ, ಆಗ ಅದು ಚಿಹ್ನೆಯನ್ನ ಬದಲಾಯಿಸಿಕೊಳ್ಳುತ್ತೆ. ಈಗ ಬಲಭಾಗದಲ್ಲಿರುವಂತಹ ಎರಡು ಭಿನ್ನರಾಶಿಗಳ ಛೇದ ಒಂದೇ ಆಗಿದೆ. ಒಂದೇ ಛೇದದ ಮೇಲೆ ಅಂಶಗಳನ್ನು ಬರ್ಕೊಳ್ಳಿ. ಹೀಗೆ -3 -5. x/3 ಸಮ -8/2, 2 4 8, 2 1 2. x/3 ಸಮ -4. ಈಗ 3 ಬಲಬದಿಗೆ ತನ್ನಿ, ಅದು -4 ಗುಣಿಸುತ್ತೆ. x ಸಮ -12. ಅಥವಾ ಈ ಸಮೀಕರಣವನ್ನು ಇನ್ನೊಂದು ರೀತಿಯಲ್ಲಿ ಬಿಡಿಸಬಹುದು. x/3 ಪ್ಲಸ್ 5/2 ಸಮ -3/2. ಇಲ್ಲಿ ಛೇದಗಳು ಇಲ್ಲದೇ ಇದ್ದರೆ ಸಮೀಕರಣ ಬಿಡಿಸುವುದು ಸುಲಭವಾಗುತ್ತೆ. ಛೇದಗಳನ್ನು ನಿವಾರಿಸೋದು ಹೇಗೆ? ಒಂದು ಕ್ರಮ ಇದೆ. ಛೇದಗಳ ಲಾಸ ಆದಿಂದ ಲಘುತಮ ಸಾಮಾನ್ಯ ಅಪವರ್ತ್ಯದಿಂದ ಇಡೀ ಸಮೀಕರಣವನ್ನು ಗುಣಿಸಿ. ಇಲ್ಲಿರುವ ಛೇದಗಳು 3 ಮತ್ತು 2. 3 ಮತ್ತು 2ಕ್ಕೆ ಸಾಮಾನ್ಯ ಅಪವರ್ತನ ಇಲ್ಲದೇ ಇರುವುದರಿಂದ ಅವುಗಳ ಲಘುತಮ ಸಾಮಾನ್ಯ ಅಪವರ್ತ್ಯ 3 ಇಂಟು 2. ಅವುಗಳ ಗುಣಲಬ್ಧವೇ ಆಗಿದೆ. 3 ಇಂಟು 2 ಅಂದರೆ 6. ಇಡೀ ಸಮೀಕರಣಕ್ಕೆ 6ರಿಂದ ಗುಣಿಸಿ. x/3 ಇಂಟು 6 ಪ್ಲಸ್ 5/2 ಇಂಟು 6 -3/2 ಇಂಟು 6. 3 1 3 2 2 1 2 3 2 1 2 3. ಅಲ್ಲಿಗೆ ಏನು ಉಳಿಯಿತು? x ಇಂಟು 2 ಅಂದರೆ 2x ಪ್ಲಸ್ 15 ಸಮ -3 ಇಂಟು 3 ಅಂದರೆ -9. ಈಗ ಸಮೀಕರಣ ಸುಲಭ ಆಯಿತು ಅಲ್ವಾ? ಪ್ಲಸ್ 15 ಬಲಬದಿಗೆ ತನ್ನಿ, -15. 2x ಸಮ -24, 2 ಇಂಟು x ಸಮ -24. 2 ಈ ಕಡೆಗೆ ತಂದರೆ -24/2. 2 1 2 12. x ಸಮ -12. ತಾಳೆ ನೋಡೋಣ. LHS x ಇದ್ದಲ್ಲಿ -12 ಆದೇಶಿಸಿ. 3 1 3 4 -4 ಪ್ಲಸ್ 5/2 ಸಮ -4/1 ಅಂತ ಬರೀಬಹುದು. -4 ಸಮಛೇದ 2 2 1 2 ಅಂಶ ಮತ್ತು ಛೇದ 2ಕ್ಕೂ 2ರಿಂದ ಗುಣಿಸಿ. ಅಲ್ಲಿಗೆ -8/2 ಪ್ಲಸ್ 5/2. ಒಂದೇ ಛೇದದ ಮೇಲೆ ಅಂಶಗಳನ್ನು ಬರೆಯಿರಿ. -8 ಪ್ಲಸ್ 5 -3/2. ಕೊಟ್ಟಿರುವ ಸಮೀಕರಣದ ಬಲಭಾಗ ಇದೇ ಆಗಿದೆ. ಉದಾಹರಣೆ 11. 15/4 -7x ಸಮ 9. ನಾನಿಲ್ಲಿ ಛೇದವನ್ನು ನಿವಾರಿಸುವ ಕ್ರಮವನ್ನು ಅನುಸರಿಸ್ತೇನೆ. ಇಲ್ಲಿ ಒಂದೇ ಛೇದ ಇದೆ, ಆದ್ದರಿಂದ ಲಾಸ ಕಂಡು ಹಿಡಿಯುವ ಪ್ರಮೇಯ ಇಲ್ಲಿಲ್ಲ. ಇಡೀ ಸಮೀಕರಣಕ್ಕೆ 4ರಿಂದ ಗುಣಿಸಿ. 4 1 4 15 -28x ಸಮ 36. 28x ಇದನ್ನು ಧನಾತ್ಮಕವಾಗಿಸಲಿಕ್ಕೋಸ್ಕರ ಬಲಬದಿಗೆ ತನ್ನಿ, 36 ಎಡಬದಿಗೆ ತನ್ನಿ. ಆಗ ಅವುಗಳ ಚಿಹ್ನೆಗಳು ಬದಲಾಗುತ್ತವೆ.
15 ಮೈನಸ್ 36 ಅಂದರೆ ಮೈನಸ್ 21 ಸಮ 28x. ಬದಿಗಳನ್ನು ಬದಲಾಯಿಸಿ 28ಅನ್ನು ಬಲಬದಿಗೆ ತನ್ನಿ. 7 4 28 7 3 21 x ಸಮ ಮೈನಸ್ 3/4. ತಾಳೆ ನೋಡೋಣ ವೇಗವಾಗಿ. x ನ ಬೆಲೆಯನ್ನು ಆದೇಶಿಸಿ. ಮೈನಸ್ ಇಂಟು ಮೈನಸ್ ಅಂದರೆ ಪ್ಲಸ್ ಆಗುತ್ತೆ. ಆದ್ದರಿಂದ 15/4 ಪ್ಲಸ್ 7 ಅಂದರೆ 7/1 ಇಂಟು 3/4. 15/4 ಪ್ಲಸ್ 7 3 21 1 4 4 ಒಂದೇ ಛೇದ ಇದೆ. ಒಂದೇ ಛೇದದ ಮೇಲೆ ಅಂಶಗಳನ್ನು ಬರೆಯಿರಿ. 4 1 4 9 9 ಸಮ RHS. ಕೊಟ್ಟಿರುವ ಸಮೀಕರಣದ ಬಲಭಾಗದಲ್ಲಿ 9 ಇದೆ. ಉದಾಹರಣೆ 12 ಬಿಡಿಸಿ. 5x ಪ್ಲಸ್ 7/2 ಸಮ 3/2x ಮೈನಸ್ 14. ಇಲ್ಲಿ ಕೂಡ ಛೇದವನ್ನು ನಿವಾರಿಸೋಣ. ಛೇದ ಒಂದೇ ಇದೆ ಇಲ್ಲಿ 2. ಇಡೀ ಸಮೀಕರಣಕ್ಕೆ 2ರಿಂದ ಗುಣಿಸೋಣ. ಇಂಟು 2 ಇಂಟು 2 ಇಂಟು 2 ಇಂಟು 2. 2 1 2 1 2 1 2 1 ಏನು ಉಳಿಯಿತು? 5x ಇಂಟು 2 ಅಂದರೆ 10x ಪ್ಲಸ್ 7 ಸಮ 3x ಮೈನಸ್ 28. ಸಜಾತಿಯ ಪದಗಳನ್ನು ಒಂದೇ ಬದಿಯಲ್ಲಿ ಅಣಿಗೊಳಿಸಿ. 10x ಮತ್ತು 3x ನಲ್ಲಿ 3x ಚಿಕ್ಕದು, ಆದ್ದರಿಂದ 3x ಅನ್ನು ಎಡಬದಿಗೆ ತರೋಣ. ಪ್ಲಸ್ 7 ಬಲಬದಿಗೆ ತನ್ನಿ. ಚಿಹ್ನೆಗಳನ್ನು ಬದಲಾಯಿಸಿ. 7x ಸಮ ಮೈನಸ್ 35. 7 ಬಲಬದಿಗೆ ತಂದರೆ ಅದು ಮೈನಸ್ 35 ಭಾಗಿಸುತ್ತೆ. 7 1 7 5 x ಸಮ ಮೈನಸ್ 5. ತಾಳೆ ನೋಡುವ ಕೆಲಸವನ್ನ ವೀಕ್ಷಕರಿಗೇನೆ ಬಿಟ್ಟಿದೆ. ಇಲ್ಲಿ ಎಡಭಾಗ ಮತ್ತು ಬಲಭಾಗ ಎರಡರಲ್ಲೂ ಚರಾಕ್ಷರವನ್ನು ಹೊಂದಿರುವ ಪದಗಳಿರುವುದರಿಂದ ಅವುಗಳ ಬೆಲೆಗಳನ್ನು ಪ್ರತ್ಯೇಕವಾಗಿ ಕಂಡುಹಿಡಿದು ಎಡಭಾಗ ಸಮ ಬಲಭಾಗ ಅಂತ ತೋರಿಸಬೇಕು. ಇನ್ನು ಮುಂದಿನ ಉದಾಹರಣೆಗಳಲ್ಲಿ ತಾಳೆ ನೋಡುವ ಹಂತವನ್ನು ನಾನು ತೋರಿಸ್ತಾ ಇಲ್ಲ. ಆಸಕ್ತರು ಇದನ್ನು ಪ್ರಯತ್ನಿಸಬಹುದು. ಉದಾಹರಣೆ 13 ಬಿಡಿಸಿ. 8x ಪ್ಲಸ್ 4 ಸಮ 3 ಇಡೀ ಗುಣಿಸು x ಮೈನಸ್ 1 ಪ್ಲಸ್ 7. ಮೊದಲು ಆವರಣವನ್ನು ಬಿಡಿಸಿಕೊಳ್ಬೇಕು. 3 ಇಂಟು ಎಕ್ಸ್ ಅಂದರೆ 3x ಮೈನಸ್ 3 ಇಂಟು 1 3 ಪ್ಲಸ್ 7. 8x ಪ್ಲಸ್ 4 ಸಮ 3x. ಈಗ ಬಲಭಾಗದಲ್ಲಿ ಮೈನಸ್ 3 ಮತ್ತೆ ಪ್ಲಸ್ 7 ಇವು ಸಜಾತಿಯ ಪದಗಳು. ಅವುಗಳ ಬೈಜಿಕ ಮೊತ್ತ ಪ್ಲಸ್ 4. ಈಗ ಸಜಾತಿಯ ಪದಗಳನ್ನು ಒಂದೇ ಬದಿಯಲ್ಲಿ ಬರುವ ಹಾಗೆ ಹೀಗೆ ಅಣಿಗೊಳಿಸಿ. 8x ಮೈನಸ್ 3x ಅಂದರೆ 5x ಸಮ ಮೈನಸ್ 4 ಪ್ಲಸ್ 4 0. 5 ಬಲಬದಿಗೆ ತನ್ನಿ. x ಸಮ 0/5. 0ಗೆ ಯಾವುದೇ ಸಂಖ್ಯೆಯಿಂದ ಭಾಗಿಸಿದರೂ ಉತ್ತರ 0. ಅಥವಾ ಒಂದು ಶಾರ್ಟ್ ಕಟ್ ವಿಧಾನ ಇದೆ. ಈ ಹಂತಗಳೆಲ್ಲ ಹಿಂದಿನ ರೀತಿಯಲ್ಲೇ, ಇದು ಕೂಡ ಹಿಂದಿನ ರೀತಿಯಲ್ಲೇ. ಈಗ ಸಮೀಕರಣದ ಎಡಬದಿಯಲ್ಲಿ ಪ್ಲಸ್ 4 ಇದೆ, ಬಲಬದಿಯಲ್ಲೂ ಪ್ಲಸ್ 4 ಇದೆ. ಇಂತಹ ಸಂದರ್ಭದಲ್ಲಿ ಅವುಗಳನ್ನು ನೇರವಾಗಿ ಹೀಗೆ ಹೊಡೆದುಹಾಕಬಹುದು. 8x ಸಮ 3x. 3x ಅನ್ನು ಎಡಬದಿಗೆ ತನ್ನಿ. ಬಲಬದಿಯಲ್ಲಿ 0 ಉಳಿಯುತ್ತೆ. 8x ಮೈನಸ್ 3x ಸಮ 0. 5x ಸಮ 0. x ಸಮ 0/5. x ಸಮ 0. ಉದಾಹರಣೆ 14 ಬಿಡಿಸಿ. x ಸಮ 4/5 ಇಡೀ ಗುಣಿಸು x ಪ್ಲಸ್ 10. ಸಮೀಕರಣವನ್ನು ಬರೆದುಕೊಳ್ಳಿ. ಈಗ x ಪ್ಲಸ್ 10 ಅಂದರೆ x ಪ್ಲಸ್ 10/1 ಅಂತ ಬರೆಯಬಹುದು. ಈಗ 4 ಇಂಟು ಅಂಶಗಳನ್ನು ಗುಣಿಸಿ. 4 ಇಂಟು x ಪ್ಲಸ್ 10 ಇಡೀ ಭಾಗಿಸು 5 ಇಂಟು 1 ಅಂದರೆ 5. ಈಗ 5 ಎಡಬದಿಗೆ ತನ್ನಿ. x ಇಂಟು 5 ಅಂದರೆ 5x ಸಮ 4 ಇಂಟು x ಅಂದರೆ 4x ಪ್ಲಸ್ 4 ಇಂಟು 10 ಅಂದರೆ 40.
4x ಅನ್ನು ಎಡಬದಿಗೆ ತನ್ನಿ. ಅದು ಋಣ ಚಿಹ್ನೆಯನ್ನು ಹೊಂದತ್ತೆ. 5x ಮೈನಸ್ 4x ಅಂದರೆ x ಸಮ 40. ಮುಂದಿನ ಉದಾಹರಣೆ 15. 2x ಭಾಗಿಸು 3 ಪ್ಲಸ್ 1 ಸಮ 7x ಭಾಗಿಸು 15 ಪ್ಲಸ್ 3. ಇಲ್ಲಿ ಎರಡು ಛೇದಗಳಿವೆ, 3 ಮತ್ತು 15. ಇಲ್ಲಿ 15ಕ್ಕೆ 3ರಿಂದ ನಿಶೇಷವಾಗಿ ಭಾಗಿಸಬಹುದು. ಆದ್ದರಿಂದ 3 ಮತ್ತು 15ರ ಲಾಸಾಅ 15 ಆಗಿದೆ. ಇಡೀ ಸಮೀಕರಣಕ್ಕೆ 15ರಿಂದ ಗುಣಿಸಿ. ಇಂಟು 15 ಇಂಟು 15 ಇಂಟು 15 ಹೀಗೆ. 3 1 3 5 15 1 15 1 10x 2x ಇಂಟು 5 ಅಂದರೆ 10x ಪ್ಲಸ್ 15 ಸಮ 7x ಪ್ಲಸ್ 45. ಈಗ ಸಜಾತಿಯ ಪದಗಳನ್ನು ಒಂದೇ ಬದಿಗೆ ತನ್ನಿ. ಇವು ಚಿಹ್ನೆಗಳನ್ನು ಬದಲಾಯಿಸಿಕೊಳ್ಳುತ್ತವೆ. 10x ಮೈನಸ್ 7x ಅಂದರೆ 3x ಸಮ 30. x ಸಮ 30 ಭಾಗಿಸು 3. 3 1 3 10 x ಸಮ 10. 16ನೆಯ ಉದಾಹರಣೆ ಬಿಡಿಸಿ. 2y ಪ್ಲಸ್ 5 ಭಾಗಿಸು 3 ಸಮ 26 ಭಾಗಿಸು 3 ಮೈನಸ್ y. ಇಲ್ಲಿ ಒಂದೇ ಛೇದ ಇದೆ 3. ಇಡೀ ಸಮೀಕರಣಕ್ಕೆ 3ರಿಂದ ಗುಣಿಸಿ. ಈ ರೀತಿ 3 1 3 1 3 1 3 1 2y ಇಂಟು 3 ಅಂದರೆ 6y ಪ್ಲಸ್ 5 ಸಮ 26 ಮೈನಸ್ 3y. ಸಜಾತಿಯ ಪದಗಳು ಒಂದೇ ಬದಿಯಲ್ಲಿ ಬರಲಿ. 9y ಸಮ 21 y ಸಮ 21 ಭಾಗಿಸು 9. ಇವೆರಡಕ್ಕೆ ಒಂದು ಸಾಮಾನ್ಯ ಅಪವರ್ತನ ಇದೆ 3 3 3 7 y ಸಮ 7 ಭಾಗಿಸು 3. ಕೊನೆಯ ಉದಾಹರಣೆ m ಅನ್ನು ಬಿಡಿಸಿ. 3m ಸಮ 5m ಮೈನಸ್ 8 ಭಾಗಿಸು 5. ಇಲ್ಲಿ ಇಡೀ ಸಮೀಕರಣಕ್ಕೆ 5ರಿಂದ ಗುಣಿಸಿ. ಹೀಗೆ ಅಲ್ಲಿ ಒಂದೇ ಛೇದ 5 ಇದೆ, ಅದನ್ನು ನಿವಾರಿಸಲಿಕ್ಕೋಸ್ಕರ ಇಡೀ ಸಮೀಕರಣಕ್ಕೆ 5ರಿಂದ ಗುಣಿಸಿ. ಪ್ರತಿಯೊಂದು ಪದವನ್ನು 5ರಿಂದ ಗುಣಿಸಿ. 5 1 5 1 ಛೇದ ಹೋಗ್ಬಿಡ್ತು. 3m ಇಂಟು 5 ಅಂದರೆ 15m ಸಮ 25m ಮೈನಸ್ 8. ಈಗ 15m ಮತ್ತು 25mಗಳಲ್ಲಿ 15m ಚಿಕ್ಕದು. ಆದ್ದರಿಂದ 15m ಅನ್ನ ಬಲಬದಿಗೆ ತನ್ನಿ, ಮೈನಸ್ 8 ಎಡಬದಿಗೆ ತನ್ನಿ. ಅವು ತಮ್ಮ ಚಿಹ್ನೆಗಳನ್ನು ಬದಲಾಯಿಸಿಕೊಳ್ಳುತ್ತವೆ. ಹೀಗೆ 8 ಸಮ 10m. ಈಗ ಬದಿಗಳನ್ನು ಬದಲಾಯಿಸಬಹುದು, ಅಥವಾ ಇಲ್ಲೇ 10 ಎಡಬದಿಗೆ ತನ್ನಿ. 8 ಭಾಗಿಸು 10 2 5 2 4 4 ಭಾಗಿಸು 5 ಸಮ m. ಅಥವಾ ಬದಿಗಳನ್ನು ಹೀಗೆ ಆಚೆ ಈಚೆ ಮಾಡಿದರೆ m ಸಮ 5ನೇ 4. ಈ ಸಂಚಿಕೆ ನಿಮಗೆ ಇಷ್ಟವಾಯಿತು ಅಂತ ಭಾವಿಸ್ತೇನೆ. ಇಲ್ಲಿಗೆ ಇಷ್ಟು ಸಾಕು. ಮುಂದಿನ ಸಂಚಿಕೆಯಲ್ಲಿ ಒಂದು ಚರಾಕ್ಷರವಿರುವ ರೇಖಾತ್ಮಕ ಸಮೀಕರಣಗಳ ಕೆಲವು ಅನ್ವಯಗಳನ್ನು ಚರ್ಚೆ ಮಾಡೋಣ. ಮತ್ತೆ ಸಿಗೋಣ.